ರೈತ ವಿರೋಧಿ, ಹಿಂದೂ ವಿರೋಧಿ, ದಲಿತ ವಿರೋಧಿ ಶಿರಟ್ಟಿ ಪಿಎಸ್ಐ ಈರಣ್ಣ ರೀತಿ ಅಮಾನತು ಮಾಡುವ ಸಲುವಾಗಿ ದಿನಾಂಕ 12ರಂದು ಶಿರಟ್ಟಿ ಬಂದ್ ರಾಜು ಕಾಳಪ್ಪನವರ ಹೇಳಿಕೆ ಎಂದು ಗದಗ ಜಿಲ್ಲೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿರಟ್ಟಿ ಪಿಎಸ್ಐ ಭ್ರಷ್ಟಾಚಾರ ಹಾಗೂ ಗೂಂಡಾ ವರ್ತನೆ ಖಂಡಿಸಿ ನಾವು ದಿನಾಂಕ 12 ಡಿಸೆಂಬರ್ದಂದು ಶಿರಟ್ಟಿ ಬಂದ್ ಮಾಡುತ್ತೇವೆ. ರೈತರ ವಿರೋಧಿಯಾಗಿರುವ ಇವರ ಒಬ್ಬ ಬಂಜಾರ ರೈತನನ್ನ ವಿವಸ್ತ್ರಗೊಳಿಸಿ ಹೊಡೆದು 32,000 ರೂಪಾಯಿಗಳನ್ನು ಕಸಿದುಕೊಂಡಿರುವ ಶಿರಟ್ಟಿ ಸುತ್ತಮುತ್ತಲಿನ ಮರಳು ಹಾಗೂ ಮಣ್ಣು ಮಾಫಿಯಾಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡುವ ಇವರು ಬಡವರ ಹಾಗೂ ಹಿಂದೂಗಳ ವಿರುದ್ಧ ಕೆಲಸ ಮಾಡುತ್ತಾ ಮುಸ್ಲಿಂ ಧರ್ಮದ ಹಾಗೂ ಒಂದು ಪಕ್ಷದ ಕಾರ್ಯಕರ್ತರ ರೀತಿಯಲ್ಲಿ ವರ್ತಿಸುವ ಇವರನ್ನ ಕೂಡಲೇ ಅಮಾನತು ಮಾಡಬೇಕು ಅನ್ನುವ ಸಲುವಾಗಿ ನಾವು ಡಿಸೆಂಬರ್ 12ರಂದು ಶಿರಟ್ಟಿಯನ್ನ ಬಂದ್ ಮಾಡುತ್ತೇವೆ. ಹಾಗಾಗಿ ಬಂಜಾರ ಗೋಸಾವಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕು ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NK-4 ಗದಗ. ಗೋಸಾವಿ ಸಮಾಜದ ಯುವಕರನ್ನ ಅಟ್ಟಾಡಿಸ್ಕೊಂಡು ಹೊಡೆದ ಹೆಣ್ಮಕ್ಳನ್ನ, ವೃದ್ಧರನ್ನ ಎಲ್ಲರನ್ನೂ ಅಟ್ಟಾಡಿಸ್ಕೊಂಡು ಹೊಡೆದಿದ್ದು ಅದೆಲ್ಲ ತಮ್ಮ ಗಮನಕ್ಕೆ ಇದೆ. ಅದಕ್ಕೆ ಮತ್ತು ಅವ್ರ ಪರವಾಗೂ ಕೂಡ ಒಂದು ಗುಂಪು, ನಾವು ಈ ಹಿಂದೆ ಲಕ್ಷ್ಮೇಶ್ವರದಾಗ ಹೋರಾಟ ಮಾಡಿದಾಗ ಕೂಡ ಒಂದು ಗುಂಪನ್ನು ಎತ್ತು ಕಟ್ಟಿ ಅವರು ಹೋರಾಟ ಮಾಡಿಸಿದ್ರು ನಮ್ಮ ವಿರುದ್ಧ. ಮತ್ತು ಆ ಸಂದರ್ಭದೊಳಗೆ ಆ ಗುಂಪು ನಮ್ಮ ಮೇಲೆ ಹಲ್ಲೆ ಮಾಡಬೇಕಂತೂ ಕೂಡ ಚಿಂತನೆ ಮಾಡಿತ್ತು ಅಂತ ಆ ಸಂದರ್ಭದೊಳಗೆ ನಮ್ಗೆ ಗೊತ್ತಾಗಿ ನಾವು ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ವಿ. ಅಂದರೆ ಯೋಚನೆ ಮಾಡಿರಿ, ಎಷ್ಟು ಲಕ್ಷ್ಮೇಶ್ವರ ಅಥವಾ ಶಿರಟ್ಟಿ ಒಳಗೆ ಈ ಭ್ರಷ್ಟಾಚಾರ ತಾಂಡವಾಡಕ್ಕೆ ಈ ಅಧಿಕಾರಿಗಳು ಪ್ರಯತ್ನ ಮಾಡ್ಸಂತಾರೆ. ಅದಕ್ಕೆ ನಾನು ಕಾನೂನು ಸಚಿವರು ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು, ಮತ್ತು DC ಅವರು ಇರ್ಬೋದು, ಮತ್ತು SP ಅವರು ಇರ್ಬೋದು, ಈಗಾಗಲೇ ನಾವು ಅಲ್ಲೇ ಪ್ರತಿಭಟನೆ ಕುಂತು ಇವತ್ತಿಗೆ 13 ದಿನದ ಮೇಲೆ ಆಯ್ತು. ಇಲ್ಲಿವರೆಗೂ ಕೂಡ ತಮ್ಮ ಪ್ರತಿಕ್ರಿಯೆ ಇಲ್ಲ. ಮತ್ತು ಲಂಬಾಣಿ ಸಮಾಜದ ಒಬ್ಬ ರೈತನ ಮೇಲೆ ಯಾವ ರೀತಿ ಹಲ್ಲೆ ಮಾಡೋಣ ಅಂದ್ರೆ ಅವನು ಮರ್ಮಾಂಗಕ್ಕೆ ಹೊಡೆದಾರ ಇವರು. ಅದು ಅಕ್ಷರಶಃ ಅವನ ಮೇಲೆ ಒಂದು ತುಂಡು ಬಟ್ಟೆ ಬಿಡದೇನೆ ಹೊಡೆದಾರ. ಅದು ಎಲ್ಲೇ ಯಾವುದಾದ್ರೂ ಒಂದು ಕೊಲಿ ಒಳಗೆಲ್ಲ, ಒಂದು ಹೊಲದೊಳಗೆ. ಯೋಚನೆ ಮಾಡ್ರಿ, ಈ ದುಡ್ಡಿಗಾಗಿ ಇವ್ರು ಏನೆಲ್ಲ ಮಾಡ್ತಾರ ಅಂತ ಹೇಳಿ ಅವನ ಕಡೆ ಇದ್ದಂಥ 32,000 ರೂಪಾಯಿಯನ್ನ ಹೊಡೆದು ಕಸ್ಕೊಂಡಾರ. ಮತ್ತು ಪೊಲೀಸ್ ಇಲಾಖೆ ಹಂಗೆ ಮಾತಾಡ್ತಿರ್ತಾರೆ ನಮ್ಮ ಜೊತೆ, ಇಲ್ಲ ಅವ್ರ ಇದ್ರ ಮೇಲೆ ಒಂದು ಕ್ಯಾಮ್ರಾ ಐತ್ರಿ, ಬಾಡಿ ಕ್ಯಾಮ್ರಾ ಇತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಬಾಡಿ ಕ್ಯಾಮ್ರಾ ಇದ್ರೆ ನಮ್ಗೆ ತೋರಿಸಣ್ರಿ, ಏನು ನಡೆದಿದ್ದ ನಮ್ಗೆ ಗೊತ್ತಾಗುತ್ತಲ್ಲ, ಅದು ವಿಡಿಯೋದೊಳಗೆ ಪ್ರಿಂಟ್ ಆಗಿರ್ತೈತಲ್ಲ, ಅದನ್ನು ಮಾಡ್ತಾ ಇಲ್ಲ. ಮತ್ತು ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ನಂಬಿಕೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳ್ತಾರೆ, ಯಾವ ಈರಣ್ಣ ರೀತಿ ಮತ್ತು 2 ಮಂದಿ ಸಿಬ್ಬಂದಿ 3 ಜನ ಕೂಡ ಹೊಡೆದಿದ್ರು, ಇವತ್ತಿಗೂ ಕೂಡ ಅವ್ರು ಆ ಠಾಣೆ ಒಳಗೆ ಕೆಲಸ ಮಾಡಂತಾರ. ಹಂಗಂದ್ರೆ ಈ ನಮ್ಮ ಸೋಮಪ್ಪ ಲಮಾಣಿಗೆ ನ್ಯಾಯ ಒದಗಿಸೋರು ಯಾರು? ಸಾಕ್ಷಿ ನಾಶ ಮಾಡ್ತಾರೆ ಇವ್ರು. ನಾಳೆ ಕಂಪ್ಲೇಂಟ್ ಸುಳ್ಳು ಅಂತ ಹೇಳ್ಬೋದು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಒಂದು ಹೇಳುತ್ತಾ, ಯಾರು ಅಪರಾಧ ಮಾಡಿರ್ತಾರ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ಆಗಬೇಕು. ಈಗ ಉದಾಹರಣೆಗೆ ಏನಾರ ರಾಜು ಖಾನಪ್ಪನವ್ರು ಯಾರಿಗಾರ ಜಾತಿ ನಿಂದನೆ ಮಾಡಿದ್ರ, ಇವ್ರು ಪೊಲೀಸ್ ಇಲಾಖೆಯವರು ಈ ಸಂಘಟನೆ ಅಂತೇಳಿ ಬಿಡಕ್ಕೆ ಸಾಧ್ಯ ಐತಿನ? ಇಲ್ಲ, ಅವನನ್ನು ಬಂಧಿಸ್ತಾರ. ಆದ್ರೆ ಪೊಲೀಸ್ ಅಧಿಕಾರಿಗಳನ್ನ ತಪ್ಪು ಮಾಡಿದಾಗೇನು, ಗದಗದೊಳಗೆ ಹೋರಾಟ ಮಾಡೋ ಸಂದರ್ಭದೊಳಗೆ ಎಲ್ಲಿವರೆಗೆ ಅಂದ್ರೆ ನಮ್ಮನ್ನು ಹೊರಗೆ ಬರಲಾರ್ದಂಗೆ ನೋಡ್ಕೊಂಡ್ರು. ಅಷ್ಟು ಇಲಾಖೆ ಬಗ್ಗೆ ಗೌರವ ಇದೆ ಅಂತಂದು ಅವ್ರಿಗೂ ಗೊತ್ತೈತಿ ಮತ್ತು ನಮಗೂ ಗೊತ್ತೈತಿ. ಮತ್ತು ಎಲ್ಲ ಪೊಲೀಸರಿಗೂ ಯಾರೊಬ್ರು ನಮ್ಮಂಥ ಮುಖಂಡರು ಮಾತಾಡೋದಾಗ ದಕ್ಷ ಪ್ರಾಮಾಣಿಕ ಅಂತ ಹೇಳ್ತೀವಿ ನಾವು. ನೋಡ್ರಿ, ದಕ್ಷ ಪ್ರಾಮಾಣಿಕ ಅಧಿಕಾರಿ ಅಂತ ಇದ್ರ ಅವರನ್ನ ಅಕಸ್ಮಾತ್ ನಮ್ಮ ಭಾರತ ಸರ್ಕಾರ ನೀವು ಹೋಗಿ ಬಾಂಗ್ಲಾದೇಶದ ಪೊಲೀಸ್ ಹಾಕಪ್ಪ ಅಂದ್ರೂ ಹಾಗೆ ದಕ್ಷ ಆಗಲ್ಲ ಅಧಿಕಾರ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾನೆ. ಆದ್ರೆ ಯಾರು ಭ್ರಷ್ಟರು ಇರ್ತಾರಲ್ಲ, ಈ ಉಸುಗು ಮಾಫಿಯಾ ಇರ್ಬೋದು, ಈ ಇಸ್ಪೇಟ್ ದಂಧೆ ಇರ್ಬೋದು, ಈ ಆಕಳಗಳ ಮಾರಣವಂಗ ಇರ್ಬೋದು, ಹಿಂದೂಗಳನ್ನು ಹತ್ತಿಕ್ಕಿಸೋದಿರ್ಬೋದು, ಅಥವಾ ಒಂದು ಹಿಂದೂ ಪರ ಇದ್ದಂಥ ಪಾರ್ಟಿಯನ್ನು ಸೋಲಿಸೋದಿರ್ಬೋದು, ಅಂಥ ಕೆಲಸ ಮಾಡೋಕ್ಕೆ ಇಂಥ ಈರಣ್ಣ ರೀತಿ ಅನ್ನೋರು ಪೊಲೀಸ್ ಇಲಾಖೆ ಒಳಗದಾರ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ, ಪಾಪ ತಾವು ಕಳೆದ ವರ್ಷ ತಾವಿಲ್ಲಿ ಇದ್ದಿದ್ದಿಲ್ಲ, ಈ ವರ್ಷ ಬಂದಿರಿ. ಆದ್ರೆ ಅಲ್ಲಿ ಅವ್ರ ಹಿಸ್ಟ್ರಿ ಇರ್ತೈತಿ. ಯಾರೋ ಒಬ್ಬ ಅಧಿಕಾರಿ ಬರ್ತಾನಂದ್ರೆ ನಿಮ್ಗೆ ಗೊತ್ತಿರಲಿ, ನನ್ನಂತ ರಾಜು ಖಾನಪ್ಪನವ್ರು ಏನು ಮಾಡ್ತಾನೆ, ಎಲ್ಲಿ ಕುಂದಿರ್ತಾನೆ, ಎಲ್ಲಿ ನಿಂದಿರ್ತಾನೆ ಅನ್ನೋದನ್ನ ಪೊಲೀಸ್ ಇಲಾಖೆ ಮಾಹಿತಿ ತಗೊಂಡೋಗ್ತಾರೆ. ಆದ್ರೆ ಈ ಈರಣ್ಣ ರೀತಿ ಬಗ್ಗೆ ಇವ್ರು ಯಾಕೆ ತಗೊಳ್ಳಿಲ್ಲ?
ನಮಗೊಂದು ಸಂಶಯ ಐತಿ, ಈ ಹಿಂದೆ ಹೇಳಿದ್ವಿ ನಾವು, ಇವರು HK ಪಾಟೀಲ್ರ ಸಮಾಜದವ್ರು ಅದಾರ. ಆ ಸಮಾಜದವ್ರು ಇದ್ದಿದ್ದಕ್ಕ ಇವರು ಅವರನ್ನು ಇಲ್ಲಿಂದ ಕಳಿಸೋಲ್ರೋ ಏನೋ, ಅಥವಾ ಅಲ್ಲಿ ಹಿಂದೂಗಳು ಹತ್ತಕ್ಕೆ ಬೇಕು ಅಂತ ಹೇಳೇನೋ ಈರಣ್ಣ ರೀತಿಯವರನ್ನ ಈ ಪೊಲೀಸ್ ವರಿಷ್ಠಾಧಿಕಾರಿ ಇಟ್ಕೊಂಡಾರ. ಮತ್ತು ನಮ್ಗೆ ಇನ್ನೊಂದು ಸಂಶಯ ಮಾಡುತ್ತಾ, ಈ ಅಧಿಕಾರಿ ಭ್ರಷ್ಟ ಅದಲ್ಲ, ಮತ್ತು ಇವ್ರನ್ನ ಇಲ್ಲಿ ಕರ್ಕೊಂಡು ಬರೋ ಉದ್ದೇಶ ಏನು? ಪೊಲೀಸ್ ವರಿಷ್ಠಾಧಿಕಾರಿಗಳದಿರ್ಬೋದು, ಅವರಿಂದ ಏನಾರ ಕಪ್ಪು ಹಣ ಅವ್ರಿಗೆ ಸಿಗ್ತಿರ್ಬೋದು. ಹಾಗಾಗಿ ಇವರನ್ನ ಇಲ್ಲಿ ಇಟ್ಕೊಂಡು ಇವರು ನೌಕರಿ ಮಾಡಿಸ್ತಾ ಇದ್ದಾರೆ. ಮತ್ತು ಇವರು ಇದೇ ಸಿರಟ್ಟಿ ಒಳಗೆ ಹಿಂದೆ ನೌಕರಿ ಮಾಡೋದ್ನಾಗ ಒಂದು ಕುರುಬ ಸಮಾಜದವರು ಕನಕದಾಸರ ಜಯಂತಿ ಮಾಡೋ ಸಂದರ್ಭದೊಳಗೆ ಲಾಠಿ ಪ್ರಹಾರ ಮಾಡಿ ಅಲ್ಲಿ ಕ್ರೌರ್ಯ ಮಾಡ್ದಾರ. ಮತ್ತು ದಲಿತ ಸಮಾಜದವರು ಕೂಡ ಒಂದು ಮೆರವಣಿಗೆ ಮಾಡೋದ್ನಾಗ ಅಲ್ಲಿ ಲಾಠಿ ಪ್ರಹಾರ ಮಾಡಿ ಕ್ರೌರ್ಯ ಮಾಡ್ಯಾರ. ಮತ್ತು ಲಕ್ಷ್ಮೇಶ್ವರ ಒಳಗೆ ದುರ್ಗಾದೇವಿ ಏನು, ಅದೇ ತರನಾಗಿ ನಮ್ಮ ಶಿರಟ್ಟಿ ತಾಲೂಕ ಜಾನನ ಲಮಾಣಿ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಅದೇ ತರನಾಗಿ ಶಿರಟ್ಟಿ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕೂಡ ಗದಗ ಜಿಲ್ಲೆಯ ದಕ್ಷ ಪೊಲೀಸ್ ಇಲಾಖೆಗೆ ಅಪರಾಧ ಅನ್ನೋ ರೀತಿ ಒಳಗೆ ನಮ್ಮ ಶಿರಟ್ಟಿಯ PSI ಈರಣ್ಣ ಲಿತ್ತಿಯವರು ಈಗಾಗಲೇ ಈ ಹಿಂದೆ ಕಳೆದ ವರ್ಷ ನವರಾತ್ರಿ ಸಂದರ್ಭದೊಳಗೆ ಇಲ್ಲಿಂದ ಸಾರ್ವಜನಿಕರು ವಿರೋಧ ಮಾಡಿದ್ದಕ್ಕೆ ಅವರನ್ನ ಬೆಳಗಾವಕ್ಕೆ ವರ್ಗಾವಣೆ ಮಾಡಿದ್ರು. ಆದ್ರೆ ಮತ್ತೆ ಆ ಅಧಿಕಾರಿಯನ್ನ ಇಲ್ಲಿ ಮತ್ತೆ ಅವರಿಗೆ PSI ಮತ್ತೆ ಇಲ್ಲಿ ನೇಮಕ ಮಾಡ್ಕೊಂಡಿದ್ದು ನಾವು ಈಗಾಗಲೇ ಒಂದ್ಸಲ ಅವ್ರು ಬರೋಕ್ಕಿಂತ ಪೂರ್ವದೊಳಗೆ ಖಂಡಿಸಿದ್ವಿ. ಯಾಕೆ ಖಂಡಿಸಿದ್ವಿ ಅಂದ್ರೆ, ಈ ವ್ಯಕ್ತಿ ಒಂದು ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಾನೆ ಅನ್ನೋದು ಒಂದು ಸಂಶಯ ಇತ್ತು ನಮಗೆ. ಮತ್ತ ಒಂದು ಮತದ ಪರವಾಗಿ ಅಂದ್ರೆ ಮುಸ್ಲಿಮರ ಪರವಾಗಿ ಇವರು ಆಲ್ರೆಡಿ ಶಿರಟ್ಟಿ ಒಳಗೂ ಕೆಲಸ ಮಾಡ್ಯಾರ ಈ ಹಿಂದೆ, ಮತ್ತು ಲಕ್ಷ್ಮೇಶ್ವರ ಒಳಗೆ ಕೆಲಸ ಮಾಡ್ಯಾರ. ಮತ್ತು ಈಗ ಕೂಡ ಪ್ರತಿನಿತ್ಯ ಅಲ್ಲೇ ಆಕಳಗಳ ಮಾರಣ ಹೋಮ ಆಗತ್ತೆ. ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು ಟೈಮ್ನೊಳಗೆ ಈ ರಜದ ಸಮಯದ ಪೊಲೀಸ್ ಇಲಾಖೆಗೆ ರಜಾ ಬೇಕಾಗಿತ್ತು. 24 ತಾಸು ಡ್ಯೂಟಿ ಹಾಕ್ತಾರ, ಅವ್ರಿಗೆ ತೊಂದರೆ ಆಗೈತೆ ಅಂತ ಹೇಳಿ ಪೊಲೀಸ್ ಇಲಾಖೆಯ ಒಬ್ಬ ನಿವೃತ್ತಿ ಪೊಲೀಸ ಅದನ್ನು ವಿರೋಧ ಮಾಡಿದರು. ಆ ವಿರೋಧ ಮಾಡೋ ಸಂದರ್ಭದೊಳಗೆ ಇಡೀ ಪೊಲೀಸ್ ಇಲಾಖೆನ ಅವ್ರ ಪರವಾಗಿ ನಿಂತು ಒಂದು ಪ್ರತಿಭಟನೆ ಮಾಡಬೇಕು ಅಂದರು. ಅವತ್ತಿದ್ದಂಥ ಸರ್ಕಾರ ಮತ್ತು ಅವತ್ತಿದ್ದಂಥ ಗೃಹ ಮಂತ್ರಿಗಳು, ಪೊಲೀಸ್ ಇಲಾಖೆ ಅತ್ಯಂತ ಪ್ರಾಮಾಣಿಕ ಇಲಾಖೆ, ಅದು ತನ್ನ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು, ಅದು ತಪ್ಪು ಅಂತ ಹೇಳಿ ಆ ಪ್ರತಿಭಟನೆಯನ್ನು ತಡೀತು. ಮತ್ತು ನಮ್ಮ ಹಾಗೆ ಹಿಂದೂ ಸಂಘಟನೆ